ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 3ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10 ಗಂಟೆ 18 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 33 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 56 ನಿಮಿಷದವರೆಗೆ ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಅಪರಾಹ್ನ 3 ಗಂಟೆ 34 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 35 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 43 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 16 ನಿಮಿಷದಿಂದ ಅಪರಾಹ್ನ 4 ಗಂಟೆ 2 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 56 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 9 ಗಂಟೆ 56 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 35 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 27 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ. ಹಾಗಾಗಿನೇ ಮನಕಾರಕ ಚಂದ್ರ ಅಂತಲೇ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನ ಚಂಚಲತೆಗಾಗಲಿ ಅಥವಾ ಮನಸ್ಸಿನ ಕಲ್ಪನೆಗಾಗಲಿ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನದ ನಿಮ್ಮ ಊಹೆಗಳು ನಿಮ್ಮ ಕಲ್ಪನೆಗಳು ನಿಜ ಆಗುತ್ತೆ. ಹಾಗೆ ಚಂಚಲವಾಗಿರುವಂಥ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಕೊಂಡ್ರೆ ಈ ದಿನ ಅತ್ಯುತ್ತಮವಾದಂಥ ಗುರಿಯನ್ನು ತಲುಪಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಚಂದ್ರ ಈ ದಿನ ಒಳ್ಳೆಯ ಮನಸ್ಸನ್ನು ಕೊಡ್ತಾನೆ, ಹೃದಯ ವೈಶಾಲ್ಯತೆಯನ್ನು ಕೊಡ್ತಾನೆ. ಹಾಗಾಗಿನೇ ಈ ದಿನ ವಾತ್ಸಲ್ಯಕ್ಕಾಗಲಿ
ಪೋಷಣೆಗಾಗಲಿ ತುಂಬ ಅನುಕೂಲ ಇರುವಂಥ ಸಂದರ್ಭ. ಹಾಗೆ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ ಅಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇದೆ. ಇನ್ನು ಈ ಪ್ರಯಾಣಕ್ಕಾಗಲಿ ಅಥವಾ ಪ್ರವಾಸಕ್ಕಾಗಲಿ ಸಂಚಾರಕ್ಕಾಗಲಿ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಪ್ರಯಾಣದಲ್ಲಿದ್ದೀರಿ, ಪ್ರವಾಸದಲ್ಲಿದ್ದೀರಿ ಅಂಥವ್ರಿಗೂ ಕೂಡ ಅತ್ಯುತ್ತಮವಾದಂತಹ ಅನುಭವ ಸಿಕ್ಕತ್ತೆ. ಸಂತೋಷ ಉಂಟಾಗುವಂಥ ಸಂದರ್ಭಗಳು ಬಹಳಷ್ಟು ಈ ದಿನ ಇದೆ. ಹಾಗಾಗಿ ಮನಃಕಾರಕನಾದಂಥ ಈ ಚಂದ್ರ ಈ ದಿನ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂಥ ಒಂದು ಫಲವನ್ನು ನೀಡುವಂಥವನು. ಜೊತೆಗೆ ಮನಸ್ಸು ಪರಿವರ್ತನೆಯಾಗಿ ಮನಸ್ಸಿಗೆ ತುಂಬ ಸಂತೋಷ, ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂಥ ಸನ್ನಿವೇಶಗಳು ಕೂಡ ಈ ದಿನ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಸಂದರ್ಭದಲ್ಲಿ ಆರಂಭ ಮಾಡಿ. ಅದರಲ್ಲೂ ಈ ಗುರುಹೋರದಲ್ಲಿ ಈ ದಿನದ ಕೆಲಸಗಳನ್ನು ನೀವು ಆರಂಭ ಮಾಡ್ಬೋದು. ಆದರೆ ಈ ಬೆಳಗಿನ ಅವಧಿಯ ಗುರುಹೋರ ಏನಿದೆ ಆ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಉಳಿದ ಈ ಗುರುಹೋರ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 8:36 ಇನ್ನು ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8:38 ಬೆಳಿಗ್ಗೆ 9:35 ಇನ್ನು ಅಪರಾಹ್ನ 3:29 ಅಪರಾಹ್ನ 4:28 ಹಾಗೆ ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೀವು ಅನುಸರಣೆ ಮಾಡಬೇಕು. ಏಕೆಂದರೆ ಈ ಬೆಳಗಿನ ಅವಧಿಯ ಈ ಗುರುಹೋರ ಏನಿದೆ ಅದು ರಾಹುಕಾಲದ ಸಮಯದಲ್ಲಿ ಬಂದಿದೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಉಳಿದ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅದು ಕೂಡ ಫೇವರಬಲ್ ಆಗಿಲ್ಲ. ಹಾಗಾಗಿ ಯಾವುದೇ ರೀತಿಯ ಮಾತುಕತೆಗಳಾಗಲಿ ಅಥವಾ ಒಂದು ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬರುವಂಥ ವಿಚಾರ ಆಗಲಿ ಈ ದಿನ ಸ್ವಲ್ಪ ನೋಡಿಕೊಂಡು ಮುಂದುವರಿರಿ. ಹಾಗೆ ಈ ಶನಿ ಹೋರಾದಲ್ಲಿ ನೀವು ಯಾವುದೇ ಕಷ್ಟಪಟ್ಟು ಕೆಲಸಗಳನ್ನು ಮುಂದುವರಿಸಿದ್ರೂ ಕೂಡ ಅದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿನೇ ಈ ಶನಿ ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಸ್ವಲ್ಪ ಅಡ್ಡಿ ಆತಂಕಗಳನ್ನು ತರುವಂಥವನು. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 8:36 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವ್ರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ ಈ ಕುಜ ಹೋರಾದ ಸಂದರ್ಭದಲ್ಲಿ. ಹಾಗೆ ಈ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಈ ಭೂಮಿಯ ವಿವಾದಗಳೇನಾದರೂ ಇದ್ದರೆ ಅಲ್ಲೂ ಸ್ವಲ್ಪ ಜಾಗ್ರತೆ ಇರಲಿ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9:35 ಬೆಳಿಗ್ಗೆ 10:34 ಇನ್ನು ಅಪರಾಹ್ನ 4:28 ಅಪರಾಹ್ನ 5:27 ಹಾಗೆ ರಾತ್ರಿ 11:31 ರಾತ್ರಿ 12:32 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೋಡಿ ನೀವು ಮುಂದುವರಿಬೇಕಾವು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ನಿಮಗೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಲಗ್ನಾಧಿಪತಿ ಲಗ್ನದಲ್ಲಿಯೇ ಇದ್ದರೆ ಏನು ಫಲ ಬರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನೀವು ನಮ್ಮಲ್ಲಿ ಜಾತಕವನ್ನು ಕಳಿಸಿದ್ದೀರಿ, ಜಾತಕವನ್ನು ಬರೆದು ಕಳಿಸ್ತಾ ಇದ್ದೇವೆ. ಆದರೆ ಇನ್ನೂ ಯಾರಿಗಾದರೂ ಜಾತಕ ತಲುಪಿಲ್ಲ ಅಂತ ಹೇಳಿದ್ರೆ ಇದೇ ಒಂದು ನಂಬರಿನಲ್ಲಿ ಇರುವಂಥ ವಾಟ್ಸಪ್ಪಲ್ಲಿ ನಿಮ್ಮ ಮಾಹಿತಿಯನ್ನು ನೀಡಿ. ಏಕೆಂದರೆ ಕೆಲವರಿಗೆ ಇದುವರೆಗೂ ಕೂಡ ಜಾತಕ ಕೈ ಸೇರಿಲ್ಲ. ಹಾಗಾಗಿ ನೀವು ಕಳಿಸಿರುವಂತಹ ಕೆಲವು ಮಾಹಿತಿಗಳು ಈ ಮಧ್ಯೆ ಡಿಲೀಟ್ ಆಗಿದ್ದರಿಂದ ನಾವು ಆ ಒಂದು ವಿಚಾರವನ್ನು ಫಾಲೋ ಅಪ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿನೇ ಕೆಲವರು ಗುರು ಕಾಣಿಕೆಯನ್ನು ಕೊಟ್ಟು ಕೂಡ ಜಾತಕ ಇನ್ನೂ ಯಾರಿಗೆ ತಲುಪಿಲ್ಲ ಅಂಥವರು ದಯಮಾಡಿ ನಿಮ್ಮ ಮಾಹಿತಿಯನ್ನು ಮತ್ತೊಮ್ಮೆ ಕಳಿಸಿ.
ಮತ್ತು ಜಾತಕವನ್ನು ನಾವು ಪೋಸ್ಟ್ ಮೂಲಕ ಕಳಿಸ್ಲಿಕ್ಕೆ ಸರಿಯಾದಂತಹ ವಿಳಾಸವನ್ನು ಕಳಿಸ್ಕೊಡಿ. ಆದಷ್ಟು ಬೇಗ ಜಾತಕ ನಿಮ್ಮ ಕೈ ಸೇರುತ್ತೆ. ಹಾಗೆ ಆ ಜಾತಕ ನಿಮ್ಮ ಕೈಗೆ ಬಂದಾಗ ಅದರಲ್ಲಿ ಲಗ್ನ ಅಂತ ಹೇಳಿ ಈ 12 ಮನೆಗಳಲ್ಲಿ ಒಂದನ್ನು ಗುರುತಿಸಿರ್ತೇವೆ. ಹಾಗಾಗಿ ಆ ಲಗ್ನದ ಅಧಿಪತಿ ಆ ಲಗ್ನದಲ್ಲಿಯೇ ಇದ್ದರೆ ಏನು ಫಲ ಅನ್ನುವಂಥ ವಿಚಾರ ಈ ದಿನದ ಒಂದು ಚರ್ಚೆಯ ವಿಚಾರ. ಇಲ್ಲಿ ಮೊದಲನೇದಾಗಿ ನಾವು ಮೇಷಲಗ್ನವಾಗಿ ಕುಜ ಮೇಷರಾಶಿಯಲ್ಲೇ ಇದ್ದರೆ ಅಂತಹ ವ್ಯಕ್ತಿ ಅಂದರೆ ಅಂತಹ ಜಾತಕರು ವಿಶೇಷವಾಗಿ ಬಲಿಷ್ಠರಾಗ್ತಾರೆ. ಹಾಗೆ ಈ ಸ್ಪೋರ್ಟಿವ್ ಆಗಿ ಇರುವಂಥವ್ರು ಅಂದರೆ ಕ್ರೀಡಾ ಮನೋಭಾವ ಬಹಳ ಚೆನ್ನಾಗಿ ಅವರಿಗೆ ಇರುತ್ತೆ. ಏನೇ ಸಂಕಷ್ಟಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸ್ತಾರೆ. ಹಾಗೆ ಅಗ್ನಿತತ್ವದಲ್ಲಿ ಅಗ್ನಿಗ್ರಹ ಇರೋದರಿಂದ ಅವರಿಗೆ ಸ್ವಲ್ಪ ಸಿಡುಕು ಜಾಸ್ತಿ ಇರ್ಬೋದು, ಸಿಟ್ಟು ಇರುತ್ತೆ, ಆವೇಶ ಇರುತ್ತೆ. ಹಾಗೆ ಹಸಿವು ಕೂಡ ಅಂಥವ್ರಿಗೆ ಜಾಸ್ತಿ ಇರುತ್ತೆ. ಇನ್ನು ಭಚಕ್ರದಲ್ಲಿ ಇದ್ದಂತಹ ಅಷ್ಟಮೇಶನು ಕೂಡ ಕುಜನೇ ಆಗಿದ್ದು ಆಕಸ್ಮಿಕ ಅಪಘಾತಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿ ಪಾಸ್ತಿಗಳು ಬಹಳ ಬೇಗ ಇವರಿಗೆ ಸಿಕ್ಕತ್ತೆ. ಗುಪ್ತ ವಿದ್ಯೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಹಾಗೆ ಇವರಿಗೆ ದೇಹದ ಮೇಲೆ ಯಾವುದಾದ್ರೂ ಒಂದು ಗಾಯದ ಕಲೆ ಇದ್ದೇ ಇರುತ್ತೆ. ಹಾಗಾಗಿ ಮೇಷ ಲಗ್ನವಾಗಿ ಲಗ್ನಾಧಿಪತಿಯಾದಂತಹ ಕುಜ ಲಗ್ನದಲ್ಲೇ ಇದ್ದಾಗ ಇಂತಹ ಫಲಗಳು ಸಿಕ್ಕತ್ತೆ. ಇನ್ನು ವೃಷಭ ಲಗ್ನ, ಈ ವೃಷಭ ಲಗ್ನದ ಅಧಿಪತಿ ಶುಕ್ರ. ಹಾಗಾಗಿ ವೃಷಭದಲ್ಲೇ ಶುಕ್ರ ಏನಾದರೂ ಇದ್ದರೆ ಅಂತಹ ಜಾತಕರು ಸೌಂದರ್ಯದ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಅವರು ಸೌಕರ್ಯ ಪ್ರಿಯರು, ಅವರು ತುಂಬ ಕಂಫರ್ಟ್ ಝೋನಲ್ಲಿ ಇರುವಂಥವ್ರು. ಇನ್ನು ಈ ಲಗ್ನದ ಷಷ್ಠಾಧಿಪತಿಯೂ ಕೂಡ ಶುಕ್ರನೇ ಆಗಿರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಬಹುದು. ಸ್ತ್ರೀಯರಿಂದ ಇವರಿಗೆ ತೊಂದರೆಗಳು ಉಂಟಾಗುವಂಥದ್ದು, ವೈರತ್ವ ಜಾಸ್ತಿ ಇರುತ್ತೆ. ಹಣಕಾಸಿನ ಸಮಸ್ಯೆಗಳು ಕೂಡ ಇವರಿಗೆ ಆಗಾಗ ಎದುರಿಸಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ವೃಷಭ ಲಗ್ನದಲ್ಲೇ ಲಗ್ನಾಧಿಪತಿಯಾದಂತಹ ಶುಕ್ರ ಇದ್ದರೆ ಇಂತಹ ಫಲಗಳು ಸಿಕ್ಕತ್ತೆ. ಇನ್ನು ಮಿಥುನ ಲಗ್ನ, ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿಯಾದಂತಹ ಬುಧನ ಉಪಸ್ಥಿತಿ ಅಲ್ಲೇ ಇದ್ದರೆ ವ್ಯಕ್ತಿ ತುಂಬ ಬುದ್ಧಿವಂತನಾಗಿರ್ತಾನೆ, ವ್ಯವಹಾರ ಚತುರನಾಗಿರ್ತಾನೆ, ಮಾತುಕತೆಯಲ್ಲಿ ಪರಿಣಿತನಾಗಿರ್ತಾನೆ. ಹಾಗೆ ತುಂಬ ಕ್ಯಾಲ್ಕುಲೇಟಿವ್, ತುಂಬ ಲೆಕ್ಕಾಚಾರ ಭರಿತವಾಗಿ ಇರುವಂಥವನು. ಹಾಗೆ ಇಲ್ಲಿ ಈ ಚತುರ್ಥಾಧಿಪ ಕೂಡ ಬುಧನೇ ಆಗಿರೋದ್ರಿಂದ ಅಂದರೆ ಕನ್ಯಾ ರಾಶಿಯ ಅಧಿಪತಿ, ಕನ್ಯಾ ಲಗ್ನದ ಅಧಿಪತಿ ಬುಧನೇ ಆಗಿರೋದ್ರಿಂದ ಮೂಲ ತ್ರಿಕೋನಾಧಿಪತಿ ಆಗಿರ್ತಾನೆ. ಹಾಗಾಗಿನೇ ಅತ್ಯಂತ ಸುಖ ಸಂತೋಷ ಅಂತಹವರ ಜೀವನದಲ್ಲಿ ಇರುತ್ತೆ. ಹಾಗಾಗಿ ಅತ್ಯಂತ ಕುಶಲವಾಗಿರ್ತಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಜಯ ಸಿಕ್ಕೋದ್ರಿಂದ ತುಂಬ ಆರಾಮವಾಗಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇನ್ನು ಕರ್ಕಾಟಕ ರಾಶಿ ಅಂದರೆ ಕರ್ಕಾಟಕ ಲಗ್ನ, ಈ ಚಂದ್ರ ಕರ್ಕಾಟಕ ರಾಶಿಯಲ್ಲೇ ಏನಾದರೂ ಸ್ಥಿತನಾಗಿದ್ದಂತಹ ಸಂದರ್ಭದಲ್ಲಿ ಜಾತಕ ಮೃದು ಮನಸ್ಸುಳ್ಳವನಾಗಿರ್ತಾನೆ. ಹಾಗೆ ತುಂಬ ಸಮಾಧಾನಿಯಾಗಿರ್ತಾನೆ, ಸ್ನೇಹಪರನಾಗಿ ಇರ್ತಾನೆ. ಇನ್ನು 4 ಜನರಿಗೆ ತಿಳುವಳಿಕೆಯನ್ನು ಹೇಳುವಂಥದ್ದಾಗಲಿ, ಹಸಿದು ಬಂದವರಿಗೆ ಆಹಾರವನ್ನು ಕೊಡುವಂಥದ್ದಾಗಲಿ, ಹಾಗೆ ರೋಗಿಗಳ ಶುಶ್ರೂಷೆಯನ್ನು ಮಾಡಲಿಕ್ಕಾಗಲಿ ಇವರು ಹಿಂಜರಿಯಲ್ಲ. ತಮ್ಮ ಕೈಲಾದ ಸೇವೆಯನ್ನು ಮಾಡೇ ಇವರು ಮುಂದುವರಿಯುವಂಥವ್ರು. ಇನ್ನು ಈ ಸಿಂಹ ಲಗ್ನ, ಇಲ್ಲಿ ರವಿಯ ಉಪಸ್ಥಿತಿ ಏನಾದರೂ ಈ ಸಿಂಹ ರಾಶಿಯಲ್ಲಿ ಇದ್ದರೆ ಜಾತಕನು ಸ್ವಲ್ಪ ಅಹಂಕಾರಿಯಾಗಿರ್ತಾನೆ. ಅಹಂ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರ್ಬೋದು. ಅದರ ಜೊತೆಗೆ ಅಧಿಕಾರ ಪ್ರಿಯನೂ ಕೂಡ ಆಗಿರ್ತಾನೆ. ಇನ್ನು ಆಜ್ಞಾಕಾರಕನಾಗಿರ್ತಾನೆ. ಅಂದರೆ ಕೆಲವರಿಗೆ ಡೈರೆಕ್ಟ್ ಮಾಡುವಂಥದ್ದು, ಈ ಕೆಲಸ ಮಾಡು, ಇದನ್ನು ಮಾಡಬೇಡ, ಇದನ್ನು ಇಷ್ಟೇ ಮಾಡು ಅನ್ನೋವಂಥ ರೀತಿಯಲ್ಲಿ ಅವರಿಗೆ ಆಜ್ಞಾಧಾರಕನಾಗಿರ್ತಾನೆ. ಇನ್ನು ಉತ್ತಮ ಜೀವನಾಪೇಕ್ಷೆಯೂ ಕೂಡ ಆಗಿರುವಂಥವನು. ಹಾಗಾಗಿ ಬೇರೆಯವರ ಕೆಳಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಸ್ವಂತ ಬಿಸಿನೆಸ್ಸನ್ನು ಮಾಡೇ ಇವರು ಜೀವನವನ್ನು ಮುಂದುವರಿಸುವಂಥವ್ರು. ಇನ್ನು ಧನುಸ್ಸಿನಲ್ಲಿ ಗುರು ಇದ್ದಾಗ ಅಂಥವರಿಗೆ ಗುರು ಭಕ್ತಿ ಜಾಸ್ತಿ ಆಗುತ್ತೆ, ದೈವ ಭಕ್ತಿ ಕೂಡ ಇವರಿಗೆ ಹೆಚ್ಚಾಗುತ್ತೆ. ಅದರಲ್ಲೂ ಗುರುವಿನ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೆ. ಹಾಗೆ ದೈವ ಭಕ್ತಿ ಉಳ್ಳಂಥವರು ಮನೆ ದೇವರನ್ನಾಗಲಿ, ನಿಮ್ಮ ಕುಲದೇವರನ್ನಾಗಲಿ, ಇಷ್ಟ ದೇವರನ್ನಾಗಲಿ ಬಹಳ ಸಂತೋಷದಿಂದ, ಬಹಳ ಸಂಭ್ರಮದಿಂದ ಅವರು ಪೂಜಿಸ್ತಾ ಇರ್ತಾರೆ, ಪೂಜೆ ಮಾಡ್ತಾರೆ. ಹಾಗೆ ಇಂಥವ್ರಿಗೆ ತಾಯಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ಜೊತೆಗೆ ಕುಟುಂಬದಲ್ಲಿ ತುಂಬ ಸುಖಿಯಾಗಿ ಕೂಡ ಇರ್ತಾರೆ. ಹಾಗಾಗಿನೇ ಈ ಧನುಸ್ಸಿನಲ್ಲಿ ಗುರು ಇದ್ದಾಗ ಉತ್ತಮವಾದಂಥ ಫಲಗಳು ಅವರಿಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಮಕರದಲ್ಲಿ ಶನಿ ಇದ್ದಾಗ ಅಂದರೆ ಅಂಥವರು ತುಂಬ ಕಷ್ಟ ಜೀವಿಗಳಾಗಿರ್ತಾರೆ. ತುಂಬ ಶಿಸ್ತು ಸಂಯಮ ಅನ್ನುವಂಥದ್ದು ಇರುತ್ತೆ. ಈ ಕೆಲಸಗಾರರ ಕುರಿತಾದಂತಹ ಅನುಕಂಪ ತುಂಬ ಇರುತ್ತೆ ಅವರಿಗೆ. ಆದರೆ ಇವರು ಹೆಚ್ಚು ನಿಧಾನಿಯಾಗಿರ್ತಾರೆ.
ಕೆಲಸ ಕಾರ್ಯಗಳನ್ನು ಬೇಗ ಆಗಲಿಕ್ಕೆ ಬಿಡಲ್ಲ ಇವರು. ಇನ್ನು ದ್ವಿತೀಯಾಧಿಪತಿಯೂ ಕೂಡ ಶನಿಯೇ ಆಗಿರೋದ್ರಿಂದ ಅಲ್ಲಿ ಕುಟುಂಬದವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಕಷ್ಟದ ಜೀವನ ಎದುರಾಗುವಂಥದ್ದಿದೆ. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಧಾನಿಗಳಾಗಿ ಇರ್ತಾರೆ. ಇನ್ನು ಶಿಸ್ತುಗಾರರು ಅಂದರೆ ಶಿಸ್ತನ್ನು ಪ್ರತಿಪಾದನೆ ಮಾಡುವಂಥವ್ರು, ಮನೆಯಲ್ಲಿ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿರಬೇಕು, ಕ್ಲೀನ್ಲಿನೆಸ್ಗೆ ತುಂಬ ಮಹತ್ವವನ್ನು ಕೊಡುವಂಥವ್ರು. ಹಾಗೆ ಹಣದ ಸಂಚಯನ ವಿಧಾನವನ್ನು ಬಲ್ಲಂಥವ್ರು ಇವರು. ಈ ಎಲ್ಲ ಫಲಗಳು ಕೂಡ ಅಶುಭ ಗ್ರಹಗಳ ದೃಷ್ಟಿಯಿಂದ ವಿಪರೀತವಾಗಿ ವಿರುದ್ಧ ಫಲಗಳನ್ನು ಕೊಟ್ಬಿಡುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಶುಭ ಗ್ರಹಗಳ ವೀಕ್ಷಣೆ ಏನಾದರೂ ಇದ್ದರೆ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಲಗ್ನಾಧಿಪತಿ ಆಯಾ ಲಗ್ನದಲ್ಲೇ ಇದ್ದರೆ ಇಂತಹ ಒಂದು ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ನಮ್ಮ ಗುರು ಹಿರಿಯರು ಕೂಡ ಹೇಳಿರುವಂಥದ್ದು ಇದೇ ಮಾತನ್ನ. ಹಾಗಾಗಿ ನಿಮ್ಮ ರಾಶಿ ಕುಂಡಲಿಯಲ್ಲಿ ಲಗ್ನ ಎಲ್ಲಿದೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಒಂದು ವೇಳೆ ಆ ಲಗ್ನಾಧಿಪತಿ ಅದೇ ರಾಶಿಯಲ್ಲೇ ಸ್ಥಿತನಾದಾಗ ಈ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ ಬಂತು. ಇದನ್ನ ನೀವು ನಿಮ್ಮ ಕುಂಡಲಿಯ ಜೊತೆಯಲ್ಲಿ ತಾಳೆ ಹಾಕೊಳ್ಳಿ. ಹಾಗೆ ನಿಮಗೆ ಇರುವಂತಹ ಸ್ವಭಾವವನ್ನು ಕೂಡ ಸ್ವಲ್ಪ ತುಲನಾತ್ಮಕವಾಗಿ ನೋಡಿ. ಆಗ ಇದರಲ್ಲಿರುವಂತಹ ವ್ಯತ್ಯಾಸಗಳು ಅಥವಾ ಒಪ್ಪು ತಪ್ಪುಗಳು ನಿಮಗೆ ಅರ್ಥ ಆಗುತ್ತೆ. ಇದನ್ನು ನೋಡೇನೆ ನೀವು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಏನೋ ಒಂದು ಕೆಲಸ ಆಯ್ತಲ್ಲ ಅನ್ನುವಂತಹ ಒಂದು ಸಾರ್ಥಕತೆಯ ಜೀವನ ಈ ದಿನ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲಿತಾಂಶ ಕೂಡ ಸಿಕ್ಕತ್ತೆ. ಇದೆಲ್ಲದಕ್ಕೂ ಕೂಡ ಚಂದ್ರನಿಂದ ಬರುವಂತಹ ಶುಭ ಫಲಗಳು. ಏಕೆಂದರೆ ಚಂದ್ರ ಈ ದಿನ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಈ ದಿನ ಆಪ್ತ ಸ್ನೇಹಿತರಿಂದ ಕೂಡ ನಿಮಗೆ ಆರ್ಥಿಕ ಸಹಾಯ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಈ ದಿನ ಸ್ನೇಹಿತರನ್ನಾಗಲಿ ಬಂಧುಗಳನ್ನಾಗಲಿ ಕೆಲವೊಂದು ಕೆಲಸಗಳಿಗೆ ಆಶ್ರಯಿಸುವಂಥದ್ದು ಕೂಡ ಇದೆ. ಅವರ ನೆರವು ಬೇಕು, ಅವರ ಸಲಹೆ ಬೇಕು, ಅವರ ಸಹಕಾರ ಬೇಕು. ಇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮುಗಿಸಿ ಫಲಿತಾಂಶಗಳನ್ನು ಈ ದಿನ ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನ ರಾಜಕೀಯ ವ್ಯಕ್ತಿಗಳಿಂದ ಕೂಡ ನಿಮಗೊಂದು ಸಹಕಾರ ಸಿಕ್ಕತ್ತೆ. ಅವರಿಂದ ಕೂಡ ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ಆಹ್ವಾನ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸ್ಥಿರಾಸ್ತಿಯ ಖರೀದಿ ಪ್ರಕ್ರಿಯೆ ಏನಿದೆ ಅದು ಅತ್ಯುತ್ತಮವಾದಂಥ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ಸಂಸಾರದಲ್ಲಿ ಸ್ವಲ್ಪ ಮುಸುಕಿನ ಗುದ್ದಾಟ ಇರಬಹುದು. ಆದರೂ ಕೂಡ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲಸದಲ್ಲಿ ಸಣ್ಣ ಪುಟ್ಟ ಎಡರು ತೊಡರುಗಳು ಬರ್ಬೋದು, ವಿಘ್ನಗಳು ಬರ್ಬೋದು. ಅದನ್ನು ಈ ದಿನ ನಿವಾರಣೆ ಮಾಡಿಕೊಂಡು ಮುಂದುವರಿತೀರಿ. ಅಂತಹ ಒಂದು ಸಮಯ ಪ್ರಜ್ಞೆ ಇದೆ, ಬುದ್ಧಿವಂತಿಕೆ ಇದೆ. ಆದರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಕೂಡ ಬೇಕಾಗತ್ತೆ. ಅದರ ಅಗತ್ಯತೆ ಏನು ಅನ್ನೋಂಥದ್ರ ಅರಿವು, ಅದರ ಅನುಭವ ಈ ದಿನ ನಿಮಗೆ ಆಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಕೆಲವೊಮ್ಮೆ ಹಿನ್ನಡೆ ಕೂಡ ಅನುಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಬಂಧುಗಳನ್ನು ಓಲೈಸಲಿಕ್ಕೆ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಹಣ ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ಸಂತೋಷಗೊಳಿಸುವಂಥ ವಿಚಾರದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ನಿಮಗೂ ಸಂತೋಷ ಬೇಕು, ನಿಮ್ಮ ಜೊತೆಯಲ್ಲಿರುವಂಥವ್ರಿಗೂ ಕೂಡ ಮನಸ್ಸಿಗೆ ಸಂತೋಷ ಇರಬೇಕು. ಅಂತಹ ಒಂದು ವಿಚಾರದಲ್ಲಿ ಈ ದಿನ ಸ್ವಲ್ಪ ಪ್ರಯತ್ನ ಇದ್ದೇ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥ ಅಗತ್ಯತೆ ಇದೆ.
ಹಾಗಾಗಿ ಈ ದಿನ ನಿಮ್ಮ ಪಾಲಿಗೆ ಬಂದಂತಹ ಯಾವುದೇ ಜವಾಬ್ದಾರಿಗಳಿರಲಿ, ಯಾವುದೇ ಕೆಲಸಗಳಿರಲಿ, ಅದನ್ನು ಮೊದಲು ಮಾಡಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಒಂದು ಪ್ರಯತ್ನನಾದರೂ ಮಾಡಿ, ಒಂದು ಅಟೆಂಪ್ಟ್ ಮಾಡಿ. ಫಲಿತಾಂಶ ಏನೇ ಇದ್ದರೂ ಈ ದಿನ ಪ್ರಯತ್ನಕ್ಕೆ ಮೊದಲ ಆದ್ಯತೆ ಇರಬೇಕಾಗತ್ತೆ. ಇನ್ನು ಈ ದಿನ ಒಂದು ವ್ಯವಹಾರದಲ್ಲಿ ತುಂಬ ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಯಾವುದೇ ವ್ಯಕ್ತಿ ಬಂದರೂ ಕೂಡ ಅವರನ್ನು ಬಹಳ ಬೇಗ ಜಡ್ಜ್ ಮಾಡಿ ನೀವು ಸೋಲುವಂಥ ಸಾಧ್ಯತೆ ಇದೆ. ಹಾಗಾಗಿ ವ್ಯಕ್ತಿಯ ಮಾತಿನಿಂದಾಗಲಿ, ವ್ಯಕ್ತಿಯ ಒಂದು ಬಾಹ್ಯ ನೋಟದಿಂದಲಾಗಲಿ ಆ ವ್ಯಕ್ತಿಯ ಆಂತರ್ಯವನ್ನು ಗುರುತಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ವ್ಯಕ್ತಿಯನ್ನು ನೀವು ಸರಿ ತಪ್ಪು ಇತ್ಯಾದಿ ವಿಚಾರಗಳಿಗಾಗಿ ಅವರನ್ನು ಒಳಪಡಿಸದೆ ಅವರಲ್ಲಿರುವಂಥ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಒಪ್ಪಲ್ಲ. ಇದರಿಂದ ಭಿನ್ನಾಭಿಪ್ರಾಯಗಳು ಬರುತ್ತೆ ಕುಟುಂಬದಲ್ಲಿ. ಹಾಗಾಗಿ ಅಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಪ್ರಯಾಸದಾಯಕವಾಗಿದ್ದರೂ ಕೂಡ ಆರ್ಥಿಕವಾದಂತಹ ಗೊಂದಲ ಉಂಟಾಗಿ ಕೆಲವು ಕೆಲಸಗಳು ಮಧ್ಯಕ್ಕೆ ನಿಲ್ಲುವಂತಹ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ವ್ಯರ್ಥವಾದಂತಹ ಪ್ರಯತ್ನ ಆಗುತ್ತೆ, ವ್ಯರ್ಥ ಪ್ರಯಾಣ ಕೂಡ ಈ ದಿನ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೇ ವಿಚಾರಗಳನ್ನು ಪೂರ್ವ ಸಿದ್ಧತೆಯೊಂದಿಗೆ ನೀವು ಮುಂದುವರಿಸಿ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳ ವಿಶೇಷವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಅದರಲ್ಲೂ ಈ ದಿನ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಹೊಸತು ಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ತುಡಿತಾ ಇರುತ್ತೆ. ಅದಕ್ಕಾಗಿಯೇ ಹೊಸತನ್ನು ಬಯಸುವಂಥವರು ಅಥವಾ ಇದ್ದುದರಲ್ಲೇ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಹೊಸತನವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಸಿಕ್ಕತ್ತೆ. ಅದು ಕೆಲಸಕ್ಕೆ ಶ್ಲಾಘನೆ ಸಿಕ್ಕುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಒಂದು ಪುಟ್ಟ ಕೆಲಸವನ್ನು ಯಾರಾದರೂ ಹೊಗಳಿದ್ರೆ ಈ ದಿನ ನಿಮಗೆ ಅದೇ ಒಂದು ಪ್ರಬಲವಾದಂಥ ಮೋಟಿವೇಶನ್ ಆಗಿ ಇರುತ್ತೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲೂ ಕೂಡ ನಿರೀಕ್ಷಿತ ಲಾಭಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ನೀವು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ವ್ಯವಹಾರಗಳು ನಡೆಯುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಿಗೆ ಇದ್ದಂತಹ ಸ್ಪರ್ಧಿಗಳಾಗಲಿ, ಹಾಗೆ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದಾಗಲಿ ಈ ದಿನ ಸ್ವಲ್ಪ ಕಡಿಮೆ ಇರುವಂಥ ದಿನ. ಯಾಕೆಂದರೆ ನಿಮಗೆ ಗೊತ್ತಿದೆ ಯಾವ ಒಂದು ವಿಚಾರದಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಯಾರನ್ನು ಎಲ್ಲಿಡಬೇಕು, ಹಾಗೆ ಕೆಲವೊಂದು ಮಾರ್ಪಾಟುಗಳನ್ನು ಹೇಗೆ ಮಾಡಿಕೊಳ್ಬೇಕು ನಿಮ್ಮ ವ್ಯವಹಾರದಲ್ಲಿ ಅನ್ನುವಂಥ ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿರುವಂಥದ್ದು. ಇದರಿಂದ ಸ್ವಲ್ಪ ನಷ್ಟಗಳು ತೀರಾ ಕಡಿಮೆ ಇರುತ್ತೆ. ಹಾಗೆ ಸಮಾಜದಲ್ಲಿ ಈ ದಿನ ನಿಮ್ಮ ಗೌರವಕ್ಕೇನು ಕೊರತೆ ಇಲ್ಲ. ಹಾಗೆ ಬಾಲ್ಯ ಸ್ನೇಹಿತರಿಂದ ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ಪಡ್ಕೊಳ್ಳುವಂಥದ್ದು ಇದೆ. ಏನೋ ಒಂದು ವಸ್ತುವನ್ನು ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಂದ ಪಡ್ಕೊಳ್ಳುವಂಥದ್ದು. ಹಾಗೆ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡುವಂಥದ್ದು. ಒಟ್ಟಾರೆ ನೆನಪಿನಲ್ಲಿ ಉಳಿಯುವಂಥ ದಿನವಾಗಿ ಈ ದಿನ ಮಾರ್ಪಡುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ವರ್ಚಸ್ಸು ಹೆಚ್ಚಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳಿಗಾಗಲಿ ಅಥವಾ ಈ ಉದ್ಯೋಗದ ಅವಕಾಶಕ್ಕಾಗಿ ಹುಡುಕ್ತಾ ಇರುವಂಥವ್ರಿಗಾಗಲಿ ಅತ್ಯುತ್ತಮವಾದಂಥ ಸೂಚನೆಗಳು ಸಿಕ್ಕತ್ತೆ. ಒಳ್ಳೆಯ ಒಂದು ಪಾಸಿಟಿವ್ ಸೈನ್ ಅನ್ನುವಂಥದ್ದು ಈ ದಿನ ಇದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ. ಹಾಗೆ ಈ ದಿನದಲ್ಲಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಹಾಗೆ ಹಣಕಾಸಿನ ವಿಚಾರಗಳು ಕೂಡ ಈ ದಿನ ತೃಪ್ತಿದಾಯಕವಾಗಿ ನಡೆಯುತ್ತೆ. ಬರಬೇಕಾದಂಥ ಹಣ ನಿಮಗೆ ಸಿಕ್ಕುವಂಥದ್ದು. ಇನ್ನು ನಿಮ್ಮ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿರೀಕ್ಷಿತ ರೀತಿಯಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡ್ತೀರಿ. ಹಾಗೆ ನಿಮ್ಮ ಆದಾಯಕ್ಕೆ ಈ ದಿನ ಮತ್ತೊಂದು ಮೂಲ ಸೇರ್ಪಡೆಯಾಗುವಂಥದ್ದು ಕೂಡ ಇದೆ.
ಏಕೆಂದರೆ ಒಂದು ಮೂಲದಿಂದ ಬರ್ತಾ ಇರುವಂಥ ಒಂದು ಆದಾಯ ನಿಮಗೆ ಸಾಕಾಗದೇ ಇದ್ದಾಗ ಇನ್ನೊಂದು ಮೂಲದಿಂದ ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬರುವಂಥದ್ದು ಕೂಡ ಇದೆ. ಆದರೂ ಈ ಹಿಂದೆನೇ ಬಂದಿರುವಂಥದ್ದು ಕೆಲವರಿಗೆ ಇದೆ. ಅದನ್ನು ಈ ದಿನ ನೀವು ಪ್ರಾಯೋಗಿಕವಾಗಿ ಮುಂದುವರಿಸುವಂಥದ್ದು ಕೂಡ ಇದೆ. ಅದನ್ನೇ ತುಂಬ ಪ್ರಾಕ್ಟಿಕಲ್ ಆಗಿ ನೋಡುವಂಥದ್ದು ಈ ದಿನದಲ್ಲಿ. ಇನ್ನು ಹೊಸ ವ್ಯಕ್ತಿಗಳ ಭೇಟಿ ನಿಮಗೆ ತುಂಬ ಉತ್ಸಾಹವನ್ನು ತರುತ್ತೆ. ಹಾಗಾಗಿ ಅಪರಿಚಿತರು ಅನ್ನುವಂಥ ಒಂದು ಭೇದ ಭಾವ ಇಲ್ಲ. ಅವರಿಂದ ಕೂಡ ಸಹಕಾರವನ್ನು ಪಡ್ಕೊಳ್ಳುವಂಥ ಅವಕಾಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ಲೇಖನ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಪುಸ್ತಕಗಳನ್ನು ಮಾರಾಟ ಮಾಡುವಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಇದೆ. ಹಾಗೆ ಈ ಸರಸ್ವತಿಯ ಪುತ್ರರು ಅಂತಲೇ ಹೇಳುವಂಥ ಈ ಕಲಾವಿದರಾಗಲಿ, ಸಂಗೀತಗಾರರಾಗಲಿ ಅಥವಾ ಸಾಹಿತಿಗಳಾಗಲಿ ಅವರಿಗೂ ಕೂಡ ತಮ್ಮ ಪ್ರತಿಭೆಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಅಥವಾ ನಿಮಗಿರುವಂತಹ ಒಂದು ಪ್ರತಿಭೆಯನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಒಂದು ಅವಕಾಶ ಸಿಕ್ಕತ್ತೆ. ಹಾಗೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ರಿಂದ ಈ ದಿನ ನಿಮಗೆ ಅತ್ಯುತ್ತಮ ಲಾಭಗಳೇ ಇರುವಂಥದ್ದು. ಹಾಗೆ ಈ ದಿನ ಸ್ನೇಹಿತರಿಂದ ಕೂಡ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಕೇಳ್ತೀರಿ. ಇದು ಕೂಡ ನಿಮಗೆ ಉತ್ತಮವಾದಂಥ ಉತ್ತೇಜನಕಾರಿಯಾಗಿರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ಹಾಗೆ ಈ ದಿನದ ಸನ್ನಿವೇಶ ಏನಿದೆ, ಗ್ರಹಗತಿಗಳು ನಿಮಗೆ ಅನುಕೂಲಕರವಾದಂಥ ಸ್ಥಿತಿಯಲ್ಲಿದೆ. ಇದರಿಂದ ನಿಮಗೆ ಬಹಳ ಸಂತೋಷ ಇರುತ್ತೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಹಿರಿಯರ ಮಾತಿನಲ್ಲಿ ಈ ದಿನ ನಿಮಗೆ ಅಷ್ಟೊಂದು ವಿಶ್ವಾಸ ಇಲ್ಲ. ಎಲ್ಲೋ ಒಂದು ಕಡೆ ಅಪನಂಬಿಕೆಯಿಂದನೋ ಅಥವಾ ಅದನ್ನು ಅನುಮಾನದ ದೃಷ್ಟಿಯಿಂದಲೋ ನೋಡುವಂಥದ್ದಿದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಕಳ್ಕೊಳ್ತೀರಿ. ಇದು ಮಿಶ್ರ ಫಲಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಬಂಧುಗಳೊಂದಿಗೂ ಕೂಡ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಕೋಪ ತಾಪವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂದರೆ ಈ ದಿನ ಸ್ವಲ್ಪ ಅನರ್ಥಗಳೇ ಸಂಭವಿಸುವಂಥದ್ದು ಇದೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತೆ. ಪ್ರಮುಖ ವಿಚಾರಗಳಲ್ಲಿ ಯೋಚಿಸಿ ಮುಂದೆ ಸಾಗುವಂಥದ್ದು ತುಂಬ ಉತ್ತಮ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಆತುರದ ನಿರ್ಧಾರವನ್ನು ಕೈಗೊಳ್ಳಲ್ಲ ಈ ದಿನ. ಏಕೆಂದರೆ ನೀವು ಅದರ ಸಾಧಕ ಬಾಧಕಗಳನ್ನು ನೋಡ್ತೀರಿ. ಸ್ವಲ್ಪ ಸಾವಧಾನವಾಗಿ ಮುಂದೆ ಏನಾಗಬಹುದು ಅನ್ನುವಂಥ ಒಂದು ಊಹೆಯೊಂದಿಗೆ ಈ ದಿನದ ತೀರ್ಮಾನ ಇರುತ್ತೆ. ಇದು ನಿಮಗೆ ತುಂಬ ಅನುಭವವನ್ನು ತರುವಂಥದ್ದು. ಜೊತೆಗೆ ಈ ದಿನದ ಒಂದು ಪ್ರಯತ್ನದಲ್ಲಿ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಈ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಡಿ. ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಸಾಕು. ಇನ್ನು ಈ ದಿನ ಪರಿಸ್ಥಿತಿಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಸುಳ್ಳು ಹೇಳುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ತೀರಿ. ಹಾಗೆ ಆಗಿರುವಂಥ ಕೆಲಸವನ್ನು, ಆಗದೇ ಇರುವಂಥ ಕೆಲಸವನ್ನು ಈ ದಿನ ಬಹಳ ಚೆನ್ನಾಗಿ ವಿವರಿಸ್ತೀರಿ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಒಂದು ಮೋಡಿ ಇದೆ, ಮಾತಿನಲ್ಲಿ ಒಂದು ಕಲರ್ಫುಲ್ನೆಸ್ ಅನ್ನುವಂಥದ್ದು ಇದೆ. ವರ್ಣರಂಜಿತವಾಗಿ ಬಣ್ಣ ಬಣ್ಣದ ಮಾತುಗಳಿಂದ ಈ ದಿನ ಬೇರೆಯವರನ್ನು ಬೆರಗುಗೊಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಮಾತಿನಿಂದ ಯಾವುದೇ ಅನರ್ಥಗಳಾಗಬಾರ್ದು, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಪ್ರಯತ್ನದಲ್ಲಿ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ನೋಡಿಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಇದೆ.
ಹಾಗಾಗಿ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಅಷ್ಟೊಂದು ಸುಖ ಇಲ್ಲ, ಸೌಖ್ಯ ಇಲ್ಲ, ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ವಾಹನದಿಂದ ಎಲ್ಲೋ ಒಂದು ಕಡೆ ತೊಂದರೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಅಪರಿಚಿತರ ಜೊತೆಯಲ್ಲೂ ಕೂಡ ಏನೋ ಒಂದು ಚರ್ಚೆ, ವಾದ ವಿವಾದ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇಲ್ಲ, ಇದು ಮೊದಲನೇದು. ಎರಡನೇದು, ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಬೇರೆಯವರಲ್ಲಿ ಇರುವಂಥ ದೋಷಗಳನ್ನು ಹುಡುಕುವಂಥ ಸ್ವಭಾವ ಬಹಳ ಪ್ರಾಮಿನೆಂಟಾಗಿ ಇರುತ್ತೆ. ಹಾಗಾಗಿ ನಿಮ್ಮ ತಪ್ಪುಗಳು ನಿಮಗೆ ಕಾಣಿಸಲ್ಲ, ಬೇರೆಯವರ ತಪ್ಪುಗಳು ಬಹಳ ಬೇಗ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಸ್ವಲ್ಪ ಅಸಹನೆ ಇರುವಂಥದ್ದು. ಹಾಗಾಗಿನೇ ಈ ದಿನ ಮಾತಿನಲ್ಲೇ ಕೆಲವರನ್ನು ಚುಚ್ಚುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತಾಗಲಿ, ನಿಮ್ಮ ನಡತೆಯಾಗಲಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಬೇರೆಯವರ ಮನ ನೋಯಿಸಬಾರ್ದು. ಆ ರೀತಿಯಲ್ಲಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಬಹಳ ಮುಖ್ಯ ಇದೆ. ಇನ್ನು ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿ ಹಣದ ಸಂಪಾದನೆಗೆ ಈ ದಿನ ನೀವು ಅನ್ಯ ಮಾರ್ಗವನ್ನು ಹಿಡಿಯುವಂಥದ್ದು, ಬೇರೆಯವರಿಂದ ಸಾಲ ತರುವಂಥದ್ದು, ಅಥವಾ ಯಾವುದೇ ಒಂದು ವಸ್ತುವನ್ನು ಅಡ ಇಟ್ಟಾದರೂ ಸಾಲ ತರಬೇಕು ಅನ್ನುವಂಥ ಆಲೋಚನೆ ಕೆಲವರಿಗೆ ಬರಬಹುದು. ಆದರೆ ಈ ದಿನ ಅಂಥ ವಿಚಾರಗಳಿಗೆ ನೀವು ಹೋದಾಗ ನಿಮ್ಮ ಗೌರವದ ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗುತ್ತೆ. ಹಾಗೆ ಬರಬೇಕಾದಂತಹ ಒಂದು ಫಲಿತಾಂಶ ಆಗಲಿ ಅಥವಾ ಬೇರೆಯವರು ನಿಮಗೆ ಕೊಡಬೇಕಾದಂಥ ಹಣವಾಗಲಿ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಯಾರನ್ನೋ ನಂಬಿ ಈ ದಿನ ಕಾರ್ಯಗಳನ್ನು ನೀವು ಯೋಜಿಸಬೇಡಿ. ನಿಮ್ಮ ಸಂಪನ್ಮೂಲ ಎಷ್ಟಿದೆಯೇ ಅದಕ್ಕೆ ಅನುಗುಣವಾಗಿ ನಿಮ್ಮ ಕಾರ್ಯಗಳನ್ನು ಅಥವಾ ನಿಮ್ಮ ಒಂದು ಕೆಲಸಗಳ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಇದೆಯಲ್ಲ ಇದನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಚಂದ್ರ ಇದ್ದಾನೆ, ಕಳತ್ರ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಕುಟುಂಬದಲ್ಲಿ ತುಂಬ ಹೊಂದಾಣಿಕೆ ಇದೆ. ಕುಟುಂಬಸ್ಥರು ನಿಮಗೆ ಬೆಂಬಲ ಕೊಡುವಂಥದ್ದು, ನಿಮ್ಮ ಮಾತಿನಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಅವರು ಗ್ರಹಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಭಾವನೆಗಳಿಗಾಗಲಿ ನಿಮ್ಮ ಅಭಿಪ್ರಾಯಗಳಿಗಾಗಲಿ ಈ ದಿನ ಅತ್ಯುತ್ತಮವಾದಂಥ ಒಂದು ಬೆಲೆ ಇದೆ ನಿಮ್ಮ ಕುಟುಂಬದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆ ಬಹಳ ದಿನಗಳಿಂದ ಇದ್ದು ಅದು ನಿಮ್ಮನ್ನು ಕಾಡ್ತಾ ಇದ್ದರೆ ಅದಕ್ಕೆ ಈ ದಿನ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಎಲ್ಲರನ್ನ ಮೆಚ್ಚಿಸ್ತೀರಿ, ನಿಮ್ಮ ಒಂದು ಪ್ರತಿಭೆಯಿಂದ ಎಲ್ಲರನ್ನ ಆಕರ್ಷಿಸ್ತೀರಿ. ಹಾಗಾಗಿ ಈ ದಿನ ನಿಮಗೆ ಏನೋ ಒಂದು ಎಕ್ಸ್ಟ್ರಾ ಕೆಲಸ ಅನ್ನುವಂಥದ್ದಿದೆ, ಆ ಜವಾಬ್ದಾರಿ ಅನ್ನುವಂಥದ್ದು ಅದನ್ನು ತುಂಬ ನಗುನಗ್ತಾ ನಿಭಾಯಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಎಲ್ಲ ವಿದ್ಯಮಾನಗಳು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಹೊಸ ವಾಹನ ಆಗಲಿ ಹೊಸ ಒಡವೆ ವಸ್ತ್ರಗಳಾಗಲಿ ಖರೀದಿ ಮಾಡಬೇಕು ಅಥವಾ ಅದರಿಂದ ಈ ದಿನ ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸಂತೋಷ ಸಂಭ್ರಮ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಇಲ್ಲಿಯವರೆಗೆ ಕೆಲವೊಂದು ಕೆಲಸಗಳನ್ನು ಗೊತ್ತಿಲ್ಲದಂತೆ ನಟಿಸ್ತಾ ಇದ್ದೀರಿ, ಆದರೆ ಈ ದಿನ ಮಾತ್ರ ಅಂತಹ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ದಿನ ಅಂಥ ಕೆಲಸಕ್ಕೆ ತುಂಬ ಬೇಡಿಕೆ ಇರುವಂಥದ್ದು. ಇನ್ನು ಈ ದಿನ ಆಸ್ತಿ ಮಾಡುವಂಥ ವಿಚಾರ, ಸ್ಥಿರಾಸ್ತಿಯ ವಿಚಾರ, ಇದರಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನಿಮ್ಮ ಸಂಗಾತಿಯ ಒಂದು ಮಾರ್ಗದರ್ಶನ, ನೆರವು, ಸಹಕಾರ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಇರುತ್ತೆ. ಇದರಿಂದ ನೀವು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಏಕೆಂದರೆ ಅವರು ಬೆನ್ನೆಲುಬಾಗಿ ನಿಮಗೆ ನಿಂತಿರ್ತಾರೆ. ಇನ್ನು ಈ ದಿನ ವಿದೇಶದಲ್ಲಿ ಉದ್ಯೋಗದಲ್ಲಿರುವಂಥವ್ರಿಗೂ ಕೂಡ ಹೆಚ್ಚಿನ ಪ್ರಗತಿ ಇದೆ, ಉಳಿತಾಯ ಇದೆ. ಹಾಗಾಗಿನೇ ಈ ದಿನ ಬಹಳ ನೆಮ್ಮದಿಯ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಮಹಾವಿಷ್ಣು ಮಹಾಲಕ್ಷ್ಮಿಯರನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ, ಷಷ್ಠದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ
ಅಭೂತಪೂರ್ವವಾದಂತಹ ಒಂದು ಜಯವನ್ನು ಸಂಪಾದನೆ ಮಾಡ್ತೀರಿ. ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೂ ಮೀರಿದಂತಹ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಬಹಳ ದಿನಗಳಿಂದ ನೀವು ಅಂದುಕೊಂಡಂತಹ ವ್ಯಕ್ತಿಯನ್ನು ಭೇಟಿ ಮಾಡ್ತೀರಿ. ಅವರಿಂದ ನಿಮಗೆ ಬರಬೇಕಾದಂತಹ ಒಂದು ಸಹಾಯ ಸಹಕಾರಗಳು ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಹಾಗೆ ಈ ದಿನ ಅನುಕೂಲಗಳು ಜಾಸ್ತಿ ಇದೆ. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರಿ, ಆ ಸನ್ನಿವೇಶ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಊಟ ತಿಂಡಿಗೆ ಕೊರತೆ ಇಲ್ಲ. ಹಾಗೆ ನಿಮ್ಮ ಮನಸ್ಸಿಗೆ ಆಗಲಿ ನಿಮ್ಮ ಒಂದು ಸಂತೋಷಕ್ಕಾಗಲಿ ಈ ದಿನ ತುಂಬ ಸೌಕರ್ಯಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಅಪರೂಪದ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ. ಒಂದು ಆಸೆ ಇದೆ, ಒಂದು ಕನಸಿದೆ, ಎಲ್ಲೋ ಒಂದು ಕಡೆ ನಿಮ್ಮ ಆಲೋಚನೆಯು ಅದೇ ದಿಕ್ಕಿನಲ್ಲಿ ಇರುವಂಥದ್ದು. ಅಂತಹ ಒಂದು ವಿಚಾರ ಈ ದಿನ ಮೆಟೀರಿಯಲೈಸ್ ಆಗುತ್ತೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಮನೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯುವಂಥದ್ದು ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರ ಬಂಧುಗಳ ನೆರವು ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹಣ್ಣು ತರಕಾರಿ ವ್ಯಾಪಾರಿಗಳಿಗಾಗಲಿ ರೈತರಿಗಾಗಲಿ ಸ್ವಲ್ಪ ಸಮಾಧಾನ ಇರುವಂಥದ್ದು. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ಫಲ ಸಿಗ್ತಾ ಇದೆ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಈ ಮೆಂಟಲ್ ಸ್ಟೇಟಸ್ ಬಹಳ ಮುಖ್ಯ, ಅಂದರೆ ಮನಸ್ಥಿತಿ ಬಹಳ ಮುಖ್ಯ. ಈ ದಿನ ಅಂತಹ ಒಂದು ವಿಶೇಷವಾದ ಸಂದರ್ಭವನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಅನಿರೀಕ್ಷಿತ ಪ್ರಯಾಣಗಳು ಈ ದಿನ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರಿಂದ ಸ್ವಲ್ಪ ಒತ್ತಡ ಉಂಟಾಗ್ಬೋದು, ಅಥವಾ ಅವರ ಮಾತು ಈ ದಿನ ನಿಮಗೆ ಬೇಸರವನ್ನು ತರಬಹುದು. ಆದರೂ ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೀರಿ. ಅದೇ ನಿಮಗೆ ಸಂಭ್ರಮ, ಅದೇ ನಿಮಗೆ ಉತ್ಸಾಹ ತರುವಂಥದ್ದು. ಆದರೆ ನೀವು ಎಷ್ಟು ವೇಗವಾಗಿ ಕೆಲಸಗಳನ್ನು ಮಾಡಬೇಕು ಅಂತೀರೋ ಅಷ್ಟೇ ಎಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ನಿಮ್ಮ ವೇಗವನ್ನು ಸ್ವಲ್ಪ ಮಿತಿಗೊಳಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನೇನೋ ಆರಂಭ ಮಾಡ್ತೀರಿ, ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ನಿರಾಸೆಯನ್ನು ತರುತ್ತೆ. ಏಕೆಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಬೇರೆಯವರನ್ನು ಹೋಲಿಸ್ಕೊಂಡಾಗ ನಿಮ್ಮ ಒಂದು ಪ್ರತಿಫಲ ಏನೇನೂ ಅಲ್ಲ. ಕೆಲವರು ಎಫರ್ಟ್ ಹಾಕೋದೇ ಇಲ್ಲ, ಆದರೆ ಫಲಿತಾಂಶ ಮಾತ್ರ ಚೆನ್ನಾಗಿರುತ್ತೆ. ಅವರು ಭಾಳ ಕಂಫರ್ಟಬಲ್ ಆಗಿರ್ತಾರೆ, ಒಳ್ಳೆಯ ಲಾಭ ಇದೆ. ಆದರೆ ನಿಮಗೆ ಇಂಥದ್ದು ಯಾವುದೂ ಕೂಡ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು ಕಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ಅಪರೂಪಕ್ಕೆ ಕೆಲವೊಂದು ಅವಕಾಶಗಳೇನೋ ಬರುತ್ತೆ, ಆದರೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ವಿಫಲರಾಗ್ತೀರಿ. ಹಾಗಾಗಿ ಬರುವಂಥ ಅವಕಾಶಗಳು ನಿಮ್ಮ ಕೈಗೆ ಸಿಕ್ಕಲ್ಲ, ಅವಕಾಶ ವಂಚಿತರಾಗುವಂಥದ್ದು ಈ ದಿನ ಇರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಧ್ಯಮ ಫಲ ಇರುವಂಥದ್ದು ಈ ದಿನ. ಹಾಗಾಗಿ ಈ ದಿನ ಹೆಚ್ಚಿನದಾಗಿ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ನಕಾರಾತ್ಮಕ ಬೆಳವಣಿಗೆಯನ್ನು ಕಾಣುವಂಥದ್ದು ಇದೆ. ಎಲ್ಲ ಒಂದು ಕಡೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುವಂಥದ್ದು. ಅದಕ್ಕಾಗಿಯೇ ಪ್ರತಿ ವಿಚಾರವನ್ನು ಕೂಡ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಅನ್ನೋಂಥದ್ದೇ ಮನಸ್ಸಿಗೆ ಬರಬೇಕು. ಅಥವಾ ಒಂದು ವೇಳೆ ಏನೇ ಸಣ್ಣ ಪುಟ್ಟ ಲೋಪದೋಷಗಳಾಗಲಿ ತೊಂದರೆಗಳಾಗಲಿ ಆದರೂ ಕೂಡ ಅದು ಭಗವಂತ ನಿಮಗೆ ಒಳ್ಳೆಯದಕ್ಕೆ ಕರುಣಿಸಿದ್ದಾನೆ ಅನ್ನೋಂಥ ಒಂದು ಧನಾತ್ಮಕ ಆಲೋಚನೆ, ಧನಾತ್ಮಕವಾದಂಥ ಪರಿವರ್ತನೆ ನಿಮಗೆ ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಹೇಳೋದು ಸುಲಭ, ಆದರೆ ಅನುಸರಣೆ ಮಾಡುವಂಥದ್ದು ಕಷ್ಟ ಆದರೂ ಸರಿ ಅದನ್ನು ಅನುಸರಣೆ ಮಾಡಲೇಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ಪ್ರತಿಸ್ಪರ್ಧಿಗಳನ್ನು ಎದುರಿಸುವಂಥ ಧೈರ್ಯ ಕೂಡ ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆಯಲ್ಲಿ ಚಂದ್ರ. ಹಾಗಾಗಿಯೇ ಮಿಶ್ರ ಫಲಗಳನ್ನು ಈ ದಿನ ನೀವು ಎದುರಿಸಬೇಕಾಗತ್ತೆ. ಹಾಗೆ ಈ ಹಣದ ಒಳಹರಿವು
ಲಾಭದ ಪ್ರಮಾಣ ಈ ದಿನ ತುಂಬ ಮಂದಗತಿಯಲ್ಲಿರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶಗಳು ಸಿಕ್ಕೋದೇ ಇಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನ ಕೂಡ ಏನೇನೂ ಸಾಲದು. ಬೇರೆಯವರನ್ನು ಹೋಲಿಸ್ಕೊಂಡ್ರೆ ಈ ದಿನ ಸ್ವಲ್ಪ ಸೋಮಾರಿತನ ನಿಮಗೆ ಇರುವಂಥದ್ದು ಇರುತ್ತೆ. ಇನ್ನು ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆದಾಗ ಈ ದಿನ ಎಷ್ಟು ಫಲಿತಾಂಶ ಬಂತೋ ಅಷ್ಟೇ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಆದರೆ ನಾಳೆಯ ಚಿಂತೆ ಕೂಡ ಇದರ ಜೊತೆಯಲ್ಲಿ ನಿಮಗೆ ಇರಬೇಕು. ನಾಳೆಗಾಗಿ ಉಳಿತಾಯ ಮಾಡಬೇಕು. ಹಾಗೆ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ಅನನುಭವದಿಂದ, ಅಂದರೆ ಅನುಭವ ಕಡಿಮೆ ಇರೋದರಿಂದ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಕಾಣದ ವ್ಯವಹಾರಕ್ಕೆ ಕೈ ಹಾಕುವಂಥದ್ದು ಅಥವಾ ನೀವು ಕಂಡರಿಯದಂತಹ ರಸ್ತೆಯಲ್ಲಿ ಪ್ರಯಾಣ ಮಾಡುವಂಥದ್ದು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ಸಣ್ಣ ತಪ್ಪೊಂದನ್ನು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ತಪ್ಪನ್ನು ಈ ದಿನ ಬಹಳ ಬೇಗ ಕಂಡು ಹಿಡಿದು ಬಿಡ್ತಾರೆ. ಹಾಗಾಗಿ ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಸಾಧ್ಯ ಇಲ್ಲ. ಯಾವುದೇ ಕೆಲಸವನ್ನು ಗುಟ್ಟಾಗಿ ಮಾಡಲಿಕ್ಕೂ ಕೂಡ ಮೊದಲೇ ನಿಮ್ಮ ಕೈಲಿ ಆಗಲ್ಲ. ಹಾಗಾಗಿ ಈ ದಿನ ಯಾವುದೇ ವಿಚಾರವನ್ನು ಕೂಡ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ದಳ್ಳಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಆದಾಯ ಜಾಸ್ತಿ ಆಗುವಂಥದ್ದು ಇದೆ. ಆದರೆ ಆದಾಯ ಕೈಗೆ ಬಂದರೂ ಕೂಡ ಅದು ಉಳಿಯಲ್ಲ. ಬೇರೆ ಯಾವುದೋ ಒಂದು ಬಾಪ್ತಿಗೆ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಜಾಣತನ ಇದ್ದರೆ ಮಾತ್ರ ಏನಾದರೂ ಅಲ್ಪ ಸ್ವಲ್ಪ ಲಾಭವನ್ನು ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಅದರಲ್ಲಿ ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ರಲ್ಲಿ ಚಂದ್ರ, ಇದು ಕೀರ್ತಿ ಸ್ಥಾನ. ಹಾಗಾಗಿನೇ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ಭರವಸೆ ಇದೆ. ವೇರ್ಧರಿಸಿಯೇ ವಿಲ್ ಧರಿಸಿಯವೇ, ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಈ ದಿನ ಆರಂಭ ಮಾಡುವಂಥದ್ದಿದೆ. ಎಲ್ಲಿ ಆರಂಭ ಚೆನ್ನಾಗಿದೆಯೋ ಅಲ್ಲಿ ಕೆಲಸಗಳು ಅರ್ಧ ಮುಗಿದೇ ಹೋದಾಗೆ. ಹಾಗಾಗಿನೇ ಈ ದಿನದ ಫಲಿತಾಂಶಗಳು ಬಹಳ ಬೇಗ ನಿಮಗೆ ಸಿಕ್ಕುವಂಥದ್ದು. ಇನ್ನು ಹೊಸ ಲಾಭವನ್ನು ಪಡ್ಕೊಳ್ಳುವಂಥ ಹೊಸ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ. ಇದು ಪ್ಲಸ್ ಆಗಿ ನಿಮಗೆ ಇರುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಮನೆಯಲ್ಲಿ ಒಂದು ಚರ್ಚೆಗಳು ನಡೆಯುವಂಥದ್ದಿದೆ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವರ ವಿವಾಹ ಇರ್ಬೋದು, ಅವರ ವೈವಾಹಿಕ ಬದುಕು ಅಥವಾ ಅವರ ಆರೋಗ್ಯ, ಯಾವುದೋ ಒಂದು ಕಾರಣದಿಂದ ಮಕ್ಕಳಿದ್ದರೆ ನಿಮಗೆ ಮನೆಯಲ್ಲಿ ಅಂಥವ್ರ ಬಗ್ಗೆ ವಿಶೇಷವಾದಂಥ ಚರ್ಚೆಗಳಾಗತ್ತೆ. ಒಂದು ವೇಳೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಸ್ನೇಹಿತರ ಬಗ್ಗೆ, ಸಂಬಂಧಿಕರ ಬಗ್ಗೆನಾದರೂ ನೀವು ಚರ್ಚೆ ಮಾಡುವಂಥದ್ದು, ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನೇನೋ ಖರೀದಿ ಮಾಡ್ತೀರಿ, ಆದರೆ ಅದನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಇದು ನಿಮ್ಮ ಒಂದು ಪ್ರಯತ್ನಕ್ಕೆ ಹಿಡಿದಂತಹ ಕನ್ನಡಿ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಪಡ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಉತ್ತರೋತ್ತರವಾಗಿ ಲಭ್ಯವಾಗುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳಿಗೆ ನಿಮ್ಮ ಒಂದು ನೆಟ್ವರ್ಕನ್ನು ವಿಸ್ತಾರ ಮಾಡಿಕೊಳ್ತೀರಿ. ಇದು ಸಾಧ್ಯವಾಗುತ್ತೆ. ಒಟ್ಟಾರೆ ಸನ್ನಿವೇಶಗಳು ನಿಮ್ಮ ಪರವಾಗಿರೋದ್ರಿಂದಲೇ ಈ ದಿನ ನಿಮಗೆ ಹೆಚ್ಚಿನ ಬೇಡಿಕೆ ಇದೆ. ಅದರಲ್ಲೂ ಈ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ತುಂಬ ಡಿಮ್ಯಾಂಡ್ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಮಾತಿನ ಮೋಡಿಗೆ ಎಲ್ಲೂ ಕೂಡ ಸಿಕ್ಕಾಕ್ಕೊಳ್ಬೇಡಿ. ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿನೇ ಈ ದಿನ ಕುಟುಂಬದಿಂದಲೇ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಕುಟುಂಬಸ್ಥರು ನಿಮ್ಮ ಬಗ್ಗೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಅವರ ವ್ಯವಹಾರಗಳನ್ನು ಮುಂದುವರಿಸ್ತಾರೆ. ಒಂದೇ ಏಟಿಗೆ 2 ಹಕ್ಕಿಗಳನ್ನು ಹೊಡಿಬೇಕು ಅನ್ನುವಂಥದ್ದು ಅವರ ಇರಾದೆ. ಆದರೆ ಅದಕ್ಕೆ ನೀವು ಬಲಿಪಶು ಆಗಬೇಡಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದಲೇ ಟೀಕೆಗಳು ಹೆಚ್ಚಾಗುವಂಥದ್ದು ಇದೆ.
ಹಾಗಾಗಿ ನಿಮ್ಮ ಕಾರ್ಯದ ಬಗ್ಗೆ, ಹಾಗೆ ನಿಮ್ಮ ಕಾರ್ಯದ ದಕ್ಷತೆಯ ಬಗ್ಗೆ, ಸಮಯ ಪಾಲನೆಯ ಬಗ್ಗೆ ಯಾರೋ ಒಬ್ಬರು ಮಾತಾಡುವಂಥದ್ದು ಇದೆ. ಇದನ್ನು ಕೇಳಿಸ್ಕೊಂಡಾಗ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಆದರೆ ಅವರು ಹೇಳುವಂಥದ್ದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮಲ್ಲಿ ಒಂದು ರೀತಿಯ ಪರ್ಫೆಕ್ಷನನ್ನು ತರಬೇಕು ಅನ್ನುವಂಥದ್ದು ಅವರ ಒಂದು ಪರೋಕ್ಷವಾದಂಥ ಬೇಡಿಕೆ. ಅದಕ್ಕಾಗಿಯೇ ಅಂಥವರನ್ನು ಕೂಡ ಈ ದಿನ ನೀವು ಸ್ಮರಿಸಬೇಕು. ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಅಷ್ಟೊಂದು ಕೂಡಿ ಬರಲ್ಲ. ಹಣದ ವಿಚಾರದಲ್ಲಿ ತಪ್ಪು ನಿರ್ಧಾರಗಳಾಗುತ್ತೆ. ಹಾಗಾಗಿಯೇ ಈ ಖರ್ಚುಗಳು ಜಾಸ್ತಿ, ಉಳಿತಾಯ ಕಡಿಮೆ ಈ ದಿನ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ವಿಶೇಷವಾಗಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುವಂಥದ್ದು ಇದೆ. ಇದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟವಾಗುವಂಥದ್ದು ಇದೆ. ಅದರ ಜೊತೆಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇಲ್ಲ, ಪೂರ್ವ ಸಿದ್ಧತೆಯೊಂದಿಗೆ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವೈವಾಹಿಕ ಮಾತುಕತೆಗಳೇನಿದೆ ಅದರಲ್ಲಿ ಸ್ವಲ್ಪ ಕಗ್ಗಂಟಾಗುವಂಥ ಸಾಧ್ಯತೆ ಇದೆ. ನೀವು ಏನೇ ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ಅದರಲ್ಲಿ ತಪ್ಪುಗಳನ್ನು ಹುಡುಕುವಂಥ ಚತುರರು ಕೂಡ ಇರ್ತಾರೆ. ಅವರಿಂದ ಈ ದಿನ ನಿಮಗೆ ತೀವ್ರ ಬೇಸರ ಉಂಟಾಗುವಂಥದ್ದಿದೆ. ಇನ್ನು ರಾಜಕಾರಣಿಗಳು ಕೊಡುವಂಥ ಯಾವುದೇ ಒಂದು ಭರವಸೆಯನ್ನು ಈ ದಿನ ನಂಬಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರು ಆ ಭರವಸೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಪೊಳ್ಳು ಭರವಸೆ ಅನ್ನಿಸ್ಕೊಳ್ಳುತ್ತೆ. ಸ್ವಲ್ಪ ಜಾಗ್ರತೆ. ಯಾರ ಮೇಲೂ ಕೂಡ ಈ ದಿನ ಅವಲಂಬನೆಯನ್ನು ಹೆಚ್ಚು ಇಟ್ಕೊಳ್ಬೇಡಿ. ನಿಮ್ಮ ಸ್ವಂತ ಬಲದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.